ಇದು ಜಾತಿ ಗಣತಿಯೋ ಅಥವಾ ದ್ವೇಷ ಗಣತಿಯೋ? ಜಾತಿ ಗಣತಿಯನ್ನ ವಿರೋಧ ಮಾಡೋಕೆ ಕಾರಣ ಏನು? ಜಾತಿ ಗಣತಿ ಅಂದ್ರೆ ಏನು, ಯಾಕೆ ಬೇಕು, ಸಂವಿಧಾನ ಏನ್ ಹೇಳಿದೆ? ನಮಸ್ಕಾರ, ಈ ದಿನ.comಗೆ ಸ್ವಾಗತ. ನಾನು ಶ್ರೀ ಪವಿತ್ರ. ಇದು ಜಾತಿ ಗಣತಿಯೋ ಅಥವಾ ದ್ವೇಷ ಗಣತಿಯೋ ಒಂದೂ ಅರ್ಥ ಆಗ್ತಾ ಇಲ್ಲ. ಈ ಜಾತಿ ಗಣತಿ ವರದಿಗೆ ನನಗೆ ಒಪ್ಪಿಗೆ ಇಲ್ಲ, ಅನ್ಯಾಯದ ವಿರುದ್ಧ ಹೋರಾಟಕ್ಕೆ ನಾನು ಶತಸಿದ್ಧ ಅಂತ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಇವರೆಲ್ಲ ಜನಪರ ಕೆಲಸ ಮಾಡೋಕ್ ಬಂದಿದ್ದಾರೋ ಅಥವಾ ಕಳೆ ಕೀಳೋಕ್ ಬಂದಿದ್ದಾರೋ ಅಂತ. ಈ ಮಾತನ್ನ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂತ ಈ ವಿಡಿಯೋವನ್ನ ಪೂರ್ತಿ ನೋಡಿದ್ಮೇಲೆ ನಿಮ್ಗೂ ಅನ್ಸುತ್ತೆ. ಸೊ ಇವತ್ತಿನ ಈ ವಿಡಿಯೋದಲ್ಲಿ ಮಾನ್ಯ ಎಚ್.ಡಿ. ಕುಮಾರಸ್ವಾಮಿ ಅವರು ಜಾತಿ ಗಣತಿಯನ್ನ ವಿರೋಧ ಮಾಡೋಕೆ ಕಾರಣ ಏನು, ಜಾತಿ ಗಣತಿ ಅಂದ್ರೆ ಏನು, ಜಾತಿ ಗಣತಿ ಯಾಕೆ ಬೇಕು, ಸಂವಿಧಾನ ಏನ್ ಹೇಳತ್ತೆ, ಒಂದಿಷ್ಟು ರಾಜಕಾರಣಿಗಳು ಅಥವಾ ಜನರು ಯಾಕೆ ಜಾತಿ ಗಣತಿಯನ್ನ ವಿರೋಧ ಮಾಡ್ತಿದ್ದಾರೆ ಅನ್ನೋ ಬಗ್ಗೆ ಚರ್ಚೆ ಮಾಡ್ತಾ ಹೋಗೋಣ. ಅದಕ್ಕೂ ಮೊದಲು ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಕ್ಲಿಕ್ ಮಾಡೋದನ್ನ ಯಾವುದೇ ಕಾರಣಕ್ಕೂ ಮರಿಬೇಡಿ. ಜಾತಿ ಗಣತಿ ಅಂದ್ರೆ ಏನು? ಕರ್ನಾಟಕದಲ್ಲಿ ಜಾತಿ ಗಣತಿ ಅಂತಂದ್ರೆ ರಾಜ್ಯದ ಜನಸಂಖ್ಯೆಯನ್ನ ಜಾತಿಯ ಆಧಾರದ ಮೇಲೆ ವರ್ಗೀಕರಿಸಿ ದಾಖಲಿಸುವ ಒಂದು ಪ್ರಕ್ರಿಯೆ. ಇದರಲ್ಲಿ ವಿವಿಧ ಜಾತಿಗಳು ಮತ್ತು ಅದರ ಉಪಜಾತಿಗಳ ಜನಸಂಖ್ಯೆ, ಸಾಮಾಜಿಕ ಆರ್ಥಿಕ ಸ್ಥಿತಿಗತಿಗಳನ್ನ ಸಂಗ್ರಹಿಸಲಾಗತ್ತೆ. ಹಾಗಾದ್ರೆ ಜಾತಿ ಗಣತಿ ಯಾಕೆ ಬೇಕು? ಹಿಂದುಳಿದ ಜಾತಿಗಳಿಗೆ ಶಿಕ್ಷಣ, ಉದ್ಯೋಗ ಮತ್ತು ರಾಜಕೀಯದಲ್ಲಿ ಮೀಸಲಾತಿ ಒದಗಿಸೋಕೆ ಜಾತಿ ಗಣತಿಯ ಡೇಟಾ ಸಹಾಯಕ ಆಗತ್ತೆ. ಇನ್ನು ಸರ್ಕಾರಕ್ಕೆ ಯಾವ ಜಾತಿಗಳು ಆರ್ಥಿಕವಾಗಿ ಅಥವಾ ಸಾಮಾಜಿಕವಾಗಿ ದುರ್ಬಲವಾಗಿದೆ ಅನ್ನೋದನ್ನ ಗುರುತಿಸಿ ಅವರಿಗೆ ಸೂಕ್ತವಾದಂತಹ ಕಲ್ಯಾಣ ಕಾರ್ಯಕ್ರಮಗಳನ್ನ ರೂಪಿಸೋಕೆ ಉಪಯುಕ್ತ ಆಗತ್ತೆ. ಜಾತಿ ಆಧಾರಿತ ಅಸಮಾನತೆಯನ್ನ ಕಡಿಮೆ ಮಾಡೋಕೆ ಡೇಟಾವನ್ನ ಆಧರಿಸಿ ಯೋಜನೆಗಳನ್ನ ರೂಪಿಸಬಹುದು. ಸುಪ್ರೀಂ ಕೋರ್ಟ್ ಮತ್ತು ಸಂವಿಧಾನದ ಆದೇಶಗಳಿಗೆ ಅನುಗುಣವಾಗಿ ಮೀಸಲಾತಿ ನೀತಿಗಳನ್ನ ಸಮರ್ಥಿಸೋಕೆ ಜಾತಿ ಗಣತಿಯ ಅಂಕಿಅಂಶಗಳ ಅಗತ್ಯ ಆಗತ್ತೆ. ಸೊ ಜಾತಿ ಆಧಾರಿತ ಶೋಷಣೆ ಮತ್ತು ತಾರತಮ್ಯವನ್ನ ಕಡಿಮೆ ಮಾಡೋಕೆ ಈ ಜಾತಿ ಗಣತಿಯ ಡೇಟಾವನ್ನ ಇಟ್ಕೊಂಡು ಕ್ರಮ ಕೈಗೊಳ್ಳಬಹುದು. ಹಾಗಾದ್ರೆ ಸಂವಿಧಾನ ಏನ್ ಹೇಳಿದೆ? ಸಂವಿಧಾನ ಸಾಮಾಜಿಕ ನ್ಯಾಯ ಮತ್ತು ಸಮಾನತೆಯನ್ನು ಉತ್ತೇಜಿಸೋ ಗುರಿಯನ್ನ ಹೊಂದಿದೆ. ಜಾತಿ ಗಣತಿಯು ಈ ಗುರಿಗಳನ್ನ ಸಾಧಿಸೋಕೆ ಸಹಾಯಕವಾದ ಡೇಟಾವನ್ನ ಒದಗಿಸತ್ತೆ. ಇನ್ನು ಜಾತಿ ಗಣತಿಯನ್ನ ಕಡ್ಡಾಯಗೊಳಿಸುವ ಯಾವುದೇ ಸಾಂವಿಧಾನಿಕ ಆದೇಶ ಇಲ್ಲ, ಆದ್ರೆ ಇದು ಸಾಮಾಜಿಕ ನ್ಯಾಯದ ನೀತಿಗಳಿಗೆ ಆಧಾರ ಆಗತ್ತೆ. ಅನುಚ್ಛೇದ 15 ಪ್ರಕಾರ ಧರ್ಮ, ಜಾತಿ, ಲಿಂಗ, ಜನ್ಮಸ್ಥಳದ ಆಧಾರದ ಮೇಲೆ ತಾರತಮ್ಯವನ್ನ ನಿಷೇಧಿಸುತ್ತೆ. ಆದ್ರೆ 15(4) ಮತ್ತು 15(5) ಅನುಚ್ಛೇದಗಳು ಸಾಮಾಜಿಕವಾಗಿ ಮತ್ತು ಶೈಕ್ಷಣಿಕವಾಗಿ ಹಿಂದುಳಿದ ವರ್ಗಗಳಿಗೆ ವಿಶೇಷ ಕಾಯ್ದಿರಿಸುವಿಕೆ ಅಥವಾ ಮೀಸಲಾತಿಯನ್ನ ಅನುಮತಿಸುತ್ತೆ. ಸೊ ಜಾತಿ ಗಣತಿಯ ಡೇಟಾ ಈ ವರ್ಗಗಳನ್ನ ಗುರುತಿಸೋಕೆ ಸಹಾಯ ಮಾಡುತ್ತೆ. ಇನ್ನು ಅನುಚ್ಛೇದ 16 ಪ್ರಕಾರ ಸಾರ್ವಜನಿಕ ಉದ್ಯೋಗದಲ್ಲಿ ಸಮಾನತೆಯನ್ನ ಒದಗಿಸುತ್ತೆ. ಆದ್ರೆ ಅನುಚ್ಛೇದ 16(4) ಇದು ಹಿಂದುಳಿದ ವರ್ಗಗಳಿಗೆ ಮೀಸಲಾತಿಯನ್ನ ಅನುಮತಿಸುತ್ತೆ. ಇದಕ್ಕೆ ಜಾತಿಯ ಆಧಾರಿತ ಡೇಟಾ ಅಗತ್ಯ ಆಗತ್ತೆ. ಇನ್ನು ಅನುಚ್ಛೇದ 46 ಪ್ರಕಾರ ರಾಜ್ಯವು ದುರ್ಬಲ ವರ್ಗಗಳಾದ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡ ಜನರ ಶೈಕ್ಷಣಿಕ ಮತ್ತು ಆರ್ಥಿಕ ಉನ್ನತಿಗೆ ಕ್ರಮ ಕೈಗೊಳ್ಳಬಹುದು ಅಂತ ಸೂಚಿಸುತ್ತೆ. ಸೊ ಜಾತಿ ಗಣತಿಯು ಈ ಗುಂಪುಗಳ ಸ್ಥಿತಿಗತಿ ಹೇಗಿದೆ ಅಂತ ಮೌಲ್ಯಮಾಪನ ಮಾಡೋಕೆ ಸಹಾಯ ಮಾಡುತ್ತೆ. ಇನ್ನು ಅನುಚ್ಛೇದ 340 ಪ್ರಕಾರ ಸಾಮಾಜಿಕವಾಗಿ ಮತ್ತು ಶೈಕ್ಷಣಿಕವಾಗಿ ಹಿಂದುಳಿದ ವರ್ಗಗಳನ್ನ ಗುರುತಿಸೋಕೆ ಒಂದು ಆಯೋಗವನ್ನ ನೇಮಿಸೋಕೆ ಕೇಂದ್ರ ಸರ್ಕಾರಕ್ಕೆ ಅಧಿಕಾರವನ್ನು ಸಹ ನೀಡಿದೆ. ಇನ್ನು ಗಣತಿ ಕಾಯ್ದೆ 1948 ಪ್ರಕಾರ ಭಾರತದಲ್ಲಿ ಗಣತಿಯನ್ನ ನಡೆಸೋಕೆ ಕಾನೂನು ಚೌಕಟ್ಟನ್ನ ಒದಗಿಸುತ್ತೆ. ಅಂದ್ರೆ ಇಲ್ಲಿ ಸಂವಿಧಾನದ ಉದ್ದೇಶ ಎಲ್ಲರೂ ಸಮಾನವಾಗಿರ್ಬೇಕು, ಎಲ್ರಿಗೂ ಶಿಕ್ಷಣ ಸಿಗ್ಬೇಕು, ಎಲ್ರಿಗೂ ಸಾಮಾಜಿಕ ನ್ಯಾಯ ಮತ್ತು ಸಮಾನತೆ ಇರಬೇಕು ಅಂತ ಹೇಳುತ್ತೆ. ಈ ಸಾಮಾಜಿಕ ನ್ಯಾಯ ಮತ್ತು ಸಮಾನತೆ ಕೇವಲ ಮೇಲ್ವರ್ಗಕ್ಕೆ ಮಾತ್ರ ಅಲ್ಲ, ಹಿಂದುಳಿದವರಿಗೂ ಸಿಗ್ಬೇಕು ಅನ್ನೋದೇ ಸಂವಿಧಾನದ ಆಶಯ. ಹೀಗಾಗ್ಬೇಕು ಅಂತಂದ್ರೆ ಯಾವ ಜಾತಿಯ ಜನ ಹಿಂದುಳಿದಿದ್ದಾರೆ ಅನ್ನೋ ಅಂಕಿಅಂಶ ಸಿಗ್ಬೇಕು. ಈ ಅಂಕಿಅಂಶಗಳು ಸಿಗ್ಬೇಕು ಅಂತಂದ್ರೆ ಜಾತಿ ಗಣತಿ ಆಗ್ಬೇಕು. ಎಲ್ಲರೂ ಒಂದೇ ಅಂತಂದ್ಮೇಲೆ ಜಾತಿ ಗಣತಿ ಯಾಕೆ ಬೇಕು ಅನ್ನೋ ಪ್ರಶ್ನೆನೂ ಮಾಡೋರಿದ್ದಾರೆ. ಎಲ್ಲರೂ ಒಂದೇ ಹೌದು, ಆದ್ರೆ ಈ ಎಲ್ಲರಲ್ಲೂ ಸಮಾನತೆ ಇದೆಯಾ? ಇಲ್ಲ. ಸಮಾನತೆ ಇನ್ನೂ ಕೂಡ ನಮ್ಮ ಸಮಾಜದಲ್ಲಿ ಕೊರತೆಯಾಗಿನೇ ಉಳ್ಕೊಂಡ್ಬಿಟ್ಟಿದೆ. ಆ ಸಮಾನತೆ ಬೇಕು ಅಂತಂದ್ರೆ ಜಾತಿ ಗಣತಿಯ ಅವಶ್ಯಕತೆ ಕೂಡ ಇದೆ. ಹಿಂದುಳಿದವರ ಜನಸಂಖ್ಯೆ ಈಗ ಹೆಚ್ಚಾಗಿರ್ಬಹುದು, ಆದ್ರೆ ಅವರಿಗೆ ಸರ್ಕಾರ ಕೊಡ್ತಾ ಇರುವಂತಹ ಅನುದಾನ ಕಡಿಮೆನೂ ಆಗಿರ್ಬೋದು. ಅದನ್ನ ಸರಿದೂಗಿಸ್ಬೇಕು ಅಂತಂದ್ರೆ ಜಾತಿ ಗಣತಿಯ ಅವಶ್ಯಕತೆ ಇದೆ. ಬಿಹಾರದಲ್ಲಿ ಯಾದವರು, ಕರ್ನಾಟಕದಲ್ಲಿ ಲಿಂಗಾಯತರು ಮತ್ತು ಒಕ್ಕಲಿಗರು, ಮಹಾರಾಷ್ಟ್ರದಲ್ಲಿ ಮರಾಠರು ಬಲಿಷ್ಠ ಜಾತಿಯವರಾಗಿದ್ದಾರೆ. ತಮ್ಮನ್ನ ತಾವೇ ದೊಡ್ಡವರು ಅಂತ ಅನ್ಕೊಂಡಿದ್ದಾರೆ. ಇದೇ ವೋಟ್ ಬ್ಯಾಂಕ್ಗೋಸ್ಕರ ಎಲ್ಲಾ ರಾಜಕಾರಣಿಗಳು ಹಪಹಪಿಸ್ತಾ ಇರೋದು. ಇನ್ನು ಈ ಜಾತಿ ಗಣತಿಯನ್ನ ರಾಜಕಾರಣಿಗಳು ಬಿಟ್ಟು ಮುಂದುವರೆದ ಜಾತಿ ಅಥವಾ ಸೋ ಕಾಲ್ಡ್ ಮೇಲ್ಜಾತಿ ಜನರೂ ಸಹ
ಅದರಲ್ಲೂ ಬ್ರಾಹ್ಮಣರು ಸಹ ಒಪ್ಕೊಳ್ಳೋಕೆ ತಯಾರಿಲ್ಲ. ಯಾಕಂದ್ರೆ 1-2% ಇರುವಂತ ಬ್ರಾಹ್ಮಣರು ಕರ್ನಾಟಕದ 80% ಗೌರ್ಮೆಂಟ್ ಜಾಬ್ಗಳನ್ನ ಆಕ್ಯುಪೈ ಮಾಡ್ಕೊಂಡಿದ್ದಾರೆ ಅನ್ನೋದು ಎಲ್ಲಿ ಜಗಜ್ಜಾಹೀರಾಗತ್ತೋ ಅನ್ನೋ ಭಯದಿಂದ. ಹಾಗಾದ್ರೆ ಜಾತಿ ಗಣತಿಯ ವಿರೋಧದ ಹಿಂದಿರುವಂತಹ ಕಾರಣ ಏನು? ಭಾರತದ ಸಾಮಾಜಿಕ ಮತ್ತು ರಾಜಕೀಯ ವ್ಯವಸ್ಥೆಯಲ್ಲಿ ಜಾತಿ ಅನ್ನೋದು ಕೇವಲ ಸಾಮಾಜಿಕ ಗುರುತಲ್ಲ, ಬದಲಿಗೆ ಅದೊಂದು ಶಕ್ತಿಯಾಗಿ ರಾಜಕೀಯ, ಆರ್ಥಿಕ ಮತ್ತು ಶೈಕ್ಷಣಿಕ ಕ್ಷೇತ್ರಗಳನ್ನ ಗಾಢವಾಗಿ ಪ್ರಭಾವಿಸುತ್ತೆ. ಅದೇ ರೀತಿ ಭಾರತದ ರಾಜಕೀಯ ಈ ಜಾತಿಯ ವೋಟ್ ಬ್ಯಾಂಕ್ ಮೇಲೆ ಹೆಚ್ಚು ಅವಲಂಬಿತವಾಗಿದೆ. ಜಾತಿ ಗಣತಿಯಿಂದ ಪ್ರಕಟ ಆಗುವಂತಹ ಡೇಟಾ ಕೆಲವು ಜಾತಿಗಳ ಜನಸಂಖ್ಯೆಯನ್ನ ಕಡಿಮೆ ಅಥವಾ ಹೆಚ್ಚು ಅಂತ ತೋರಿಸಿದ್ರೆ ಆ ಜಾತಿಗಳ ಮತದಾರರ ಮೇಲಿನ ಪಕ್ಷದ ಪ್ರಭಾವ ಕಡಿಮೆ ಆಗಬಹುದು. ಉದಾಹರಣೆಗೆ ಕರ್ನಾಟಕದಂತಹ ರಾಜ್ಯದಲ್ಲಿ ಕೆಲವು ಪಕ್ಷಗಳು ನಿರ್ದಿಷ್ಟ ಜಾತಿಗಳ ಲಿಂಗಾಯತ, ಒಕ್ಕಲಿಗ, ಕುರುಬ ಇವರ ಬೆಂಬಲದ ಮೇಲೆ ಅವಲಂಬಿತ ಆಗಿದೆ. ಜಾತಿ ಗಣತಿಯಿಂದ ಈ ಜಾತಿಗಳ ಜನಸಂಖ್ಯೆ ಕಡಿಮೆ ಆದ್ರೆ ಆ ಪಕ್ಷಗಳ ರಾಜಕೀಯ ಶಕ್ತಿ ಸಹ ಕುಸಿಬಹುದು. HD ಕುಮಾರಸ್ವಾಮಿ ಅಂತಹ ನಾಯಕರು ಜಾತಿ ಗಣತಿಯಿಂದ ಸಮಾಜದಲ್ಲಿ ಸಂಘರ್ಷ ಉಂಟಾಗಬಹುದು ಅಂತ ವಾದಿಸೋದು ಸಹ ಇಂತಹ ರಾಜಕೀಯ ಭಯವನ್ನ ಸೂಚಿಸುತ್ತೆ. ಅಷ್ಟೇ ಅಲ್ಲ, ಕೆಲವು ರಾಜಕಾರಣಿಗಳು ಮೇಲ್ಜಾತಿಗಳ ಪ್ರಾತಿನಿಧ್ಯವನ್ನ ಹೊಂದಿದ್ದಾರೆ. ಜಾತಿ ಗಣತಿಯಿಂದ ಮೀಸಲಾತಿ ಪ್ರಮಾಣ ಹೆಚ್ಚಾದ್ರೆ ತಮ್ಮ ಸಮುದಾಯಗಳಿಗೆ ಅವಕಾಶ ಕಡಿಮೆ ಆಗಬಹುದು ಅನ್ನೋ ಆತಂಕವನ್ನು ಸಹ ಅವರು ವ್ಯಕ್ತಪಡಿಸ್ತಿದ್ದಾರೆ. OBC ಮತ್ತು ಇತರ ಹಿಂದುಳಿದ ಜಾತಿಗಳಿಗೆ ಜನಸಂಖ್ಯೆಗೆ ಅನುಗುಣವಾಗಿ ಹೆಚ್ಚಿನ ಮೀಸಲಾತಿ ಒದಗಿಸೋ ಒತ್ತಡ ರಾಜಕೀಯವಾಗಿ ಒಂದು ಸೂಕ್ಷ್ಮವಾದ ವಿಷಯ ಆಗಿದೆ. ಇದು ಮೇಲ್ಜಾತಿಗಳ ಮತದಾರರಲ್ಲಿ ಅಸಮಾಧಾನವನ್ನು ಉಂಟು ಮಾಡಬಹುದು. ಇದರಿಂದ ಕೆಲವು ರಾಜಕಾರಣಿಗಳು ಜಾತಿ ಗಣತಿಯನ್ನ ವಿರೋಧಿಸ್ತಾನೂ ಇರಬಹುದು. ಕೆಲವು ರಾಜಕೀಯ ಪಕ್ಷಗಳು ತಮ್ಮ ಮೈತ್ರಿಕೂಟದ ಒತ್ತಡದಿಂದ ಜಾತಿ ಗಣತಿಯನ್ನ ವಿರೋಧಿಸೋ ಸಾಧ್ಯತೆ ಸಹ ಇದೆ. ಉದಾಹರಣೆಗೆ ಬಿಜೆಪಿಯಂತಹ ರಾಷ್ಟ್ರೀಯ ಪಕ್ಷಗಳು ಕೆಲವು ರಾಜ್ಯಗಳಲ್ಲಿ ಮೇಲ್ಜಾತಿಗಳ ಬೆಂಬಲವನ್ನ ಕಳೆದುಕೊಳ್ಳದೆ ಇರೋದಕ್ಕೆ ಜಾತಿ ಗಣತಿಯನ್ನ ಬೆಂಬಲಿಸದೇನೂ ಇರಬಹುದು. ಅದೇ ರೀತಿ ಕರ್ನಾಟಕದಂತಹ ರಾಜ್ಯಗಳಲ್ಲಿ ಕುಮಾರಸ್ವಾಮಿಯವರ JDS ಪಕ್ಷ ಒಕ್ಕಲಿಗ ಸಮುದಾಯದ ಬೆಂಬಲವನ್ನ ಹೊಂದಿದೆ. ಕರ್ನಾಟಕದ ಜಾತಿ ಗಣತಿ ವರದಿ ಒಕ್ಕಲಿಗರ ಜನಸಂಖ್ಯೆನ ಕಡಿಮೆ ತೋರಿಸ್ಬಿಟ್ರೆ ಇದು ರಾಜಕೀಯವಾಗಿ ಅವರ ಪಕ್ಷಕ್ಕೆ ದೊಡ್ಡ ಹೊಡೆತವನ್ನ ಕೊಡಬಹುದು ಅನ್ನೋ ಭಯ ಕುಮಾರಣ್ಣಂಗೂ ಇದ್ದಿರಬಹುದು. ಇದರಲ್ಲಿ ಪ್ಯೂರ್ಲಿ ಅವ್ರದ್ದು ರಾಜಕೀಯ ಬಿಟ್ರೆ ಬೇರೆ ಏನೂ ಇಲ್ಲ. ಜಾತಿ ಗಣತಿಯನ್ನ ವಿರೋಧ ಮಾಡೋ ರಾಜಕಾರಣಿಗಳು ನಿಜವಾಗ್ಲೂ ಜನಪರ ಕೆಲಸ ಮಾಡೋಕೆ ರಾಜಕೀಯಕ್ಕೆ ಬಂದಿರೋದಲ್ಲ, ಬದಲಿಗೆ ತಮ್ಮನ್ನ ತಾವು ಬೆಳೆಸ್ಕೊಳ್ಳೋ ಉದ್ದೇಶದಿಂದಾನೇ ಬಂದಿದ್ದಾರೆ. ಯಾಕಂದ್ರೆ ಈ ಹಿಂದೆ ಕುಮಾರಸ್ವಾಮಿಯವರು ಅಕ್ಟೋಬರ್ 29, 2024 ಅಂದ್ರೆ ಒಂದು 6 ತಿಂಗಳ ಹಿಂದೆ ಕಾಂತರಾಜು ವರದಿ ಇಟ್ಕೊಂಡು ಗಂಧದ ಕಡ್ಡಿ ಬೆಳಗ್ತೀರಾ, ಜಾತಿ ಗಣತಿ ಬಿಡುಗಡೆ ಮಾಡಿ ಯಾಕೆ ಆಗ್ತಿಲ್ಲ ಅಂತ ಪ್ರಶ್ನೆ ಮಾಡಿದ್ರು. ಆದ್ರೆ ಈಗ ಸಡನ್ ಆಗಿ ಉಲ್ಟಾ ಹೊಡಿತಿದ್ದಾರೆ. ಇದು ವಿಪರ್ಯಾಸ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು EDina.com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.